ಭಾಷಣ ಮಾಡದೆ ನಿರ್ಗಮಿಸಿದ್ದಾರೆ ಗವರ್ನರ್. ನೋಡಿ, ಬಹಳ ದಿನಗಳಿಂದ ಅಲ್ಲಿ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ಆಗಾಗ ಈ ರೀತಿಯಾದಂಥ ಸಂಘರ್ಷ ಉಂಟಾಗ್ತಾನೆ ಇರುತ್ತೆ. ವಿಧಾನಸಭೆಯಲ್ಲಿ ಸಾಂಪ್ರದಾಯಿಕವಾದಂಥ ಭಾಷಣ ಮಾಡಬೇಕಾಗಿತ್ತು, ಅದನ್ನು ಮಾಡದೆ ನಿರ್ಗಮಿಸಿದ್ದಾರೆ. ರಾಷ್ಟ್ರಗೀತೆ ನುಡಿಸಲಿಲ್ಲ ಅಂಥೇಳಿ ಭಾಷಣ ಮಾಡದೆ ವಾಪಸ್ ಹೋಗಿದ್ದಾರೆ. ಕೇವಲ 3 ನಿಮಿಷಗಳ ಹಾಜರಿದ್ದು ರಾಜ್ಯಪಾಲರು ಅಲ್ಲಿಂದ ಹೋಗ್ಬಿಟ್ರು. ತಮಿಳುನಾಡು ಸರ್ಕಾರದ ವಿರುದ್ಧ ರಾಜ್ಯಪಾಲ RN ರವಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ವಿಧಾನಸಭೆಯಲ್ಲಿ ತಮಿಳುನಾಡಿನ ನಾಡಗೀತೆ ತಮಿಳ್ ತಾಯ್ ವಜುತು ಅಂತ ನುಡಿಸಿದ್ದಾರೆ. ಬಳಿಕ ರಾಷ್ಟ್ರಗೀತೆ ನುಡಿಸಲು ಒತ್ತಾಯಿಸಿದರು ರಾಜ್ಯಪಾಲರು. ಆದರೂ ಕೂಡ ನುಡಿಸಲಾಗಿಲ್ಲ ಅಂಥೇಳಿ ಆರೋಪವನ್ನು ಮಾಡಿದ್ದಾರೆ ರಾಜ್ಯಪಾಲರು. ತಮಿಳುನಾಡು ರಾಜಭವನ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹಾಗಾದರೆ ಈಗ ರಾಜ್ಯಪಾಲರು ಮಾಡಿರುವಂಥ ಆರೋಪವೇನು ಅನ್ನೋದನ್ನು ನೋಡೋದಾದರೆ, ತಮಿಳುನಾಡು ವಿಧಾನಸಭೆಯಲ್ಲಿ ರಾಷ್ಟ್ರಗೀತೆಗೆ ಅವಮಾನವನ್ನು ಮಾಡಲಾಗಿದೆ. ರಾಷ್ಟ್ರಗೀತೆಯನ್ನು ಗೌರವಿಸುವುದು ನಮ್ಮ ಮೂಲಭೂತ ಕರ್ತವ್ಯವಾಗಿದೆ. ನೋಡಿ, ಅವರು ಮಾಡಿರುವಂಥ ಆರೋಪ ಇದು ತಮಿಳುನಾಡಿನ ಸ್ಟಾಲಿನ್ ಸರ್ಕಾರದ ಮೇಲೆ. ಯಾಕಂದರೆ ಮೊದಲು ನಾವು ರಾಷ್ಟ್ರಗೀತೆಗೆ ಗೌರವವನ್ನು ಕೊಡಬೇಕು. ರಾಜ್ಯಪಾಲರ ಭಾಷಣದ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ರಾಷ್ಟ್ರಗೀತೆಯನ್ನು ನುಡಿಸಲಾಗುತ್ತೆ. ಆದರೆ ತಮಿಳುನಾಡು ವಿಧಾನಸಭೆಯಲ್ಲಿ ತಮಿಳು ನಾಡಗೀತೆ ಮಾತ್ರ ನುಡಿಸಿದ್ದಾರೆ. ಅಂದರೆ ರಾಜ್ಯಪಾಲರ ಭಾಷಣದ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ರಾಷ್ಟ್ರಗೀತೆ ನುಡಿಸಬೇಕು. ಎಲ್ಲ ರಾಜ್ಯಗಳಲ್ಲಿ ವಿಧಾನಸಭೆಯ ಕಲಾಪಗಳು ನಡೆಯುವಾಗ ಇದೇ ನಿಯಮವನ್ನು ಪಾಲನೆ ಮಾಡ್ತಾರೆ. ಆದರೆ ತಮಿಳುನಾಡಿನಲ್ಲಿ ಹಾಗೆ ಮಾಡಲಿಲ್ಲ. ಇದು ಆದ್ಯ ಕರ್ತವ್ಯ. ರಾಜ್ಯಪಾಲರ ಭಾಷಣ ಸ್ಟಾರ್ಟಿಂಗಲ್ಲಿ ಮತ್ತು ಕೊನೆಯಲ್ಲಿ ರಾಷ್ಟ್ರಗೀತೆ ನುಡಿಸಬೇಕು. ಆದರೆ ತಮಿಳುನಾಡಲ್ಲಿ ತಮಿಳು ನಾಡಗೀತೆ ಮಾತ್ರ ನುಡಿಸಿದ್ದಾರೆ. ಇದು ಅವಮಾನ ಮಾಡಿದ ಹಾಗೆ ರಾಷ್ಟ್ರಗೀತೆಗೆ. ರಾಜ್ಯಪಾಲರು ಸದನದ ಸಾಂವಿಧಾನಿಕ ಕರ್ತವ್ಯವನ್ನು ನೆನಪಿಸಿ ಮನವಿ ಮಾಡಿದರೂ ಕೂಡ ನಿರಾಕರಿಸಿದ್ದಾರೆ. ಇದು ತೀವ್ರ ಕಳವಳಕಾರಿ ವಿಷಯವಾಗಿದೆ ಅಂತ ರಾಜ್ಯಪಾಲರು ಆರೋಪ ಮಾಡಿದ್ದಾರೆ.